My dear students, yesterday we discussed about up to 14 paragraphs. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ನಿನ್ನೆ ದಿವಸ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದ 14 ಪ್ಯಾರಾಗಳನ್ನು ಚರ್ಚೆ ಮಾಡಿದ್ವಿ. ಇವತ್ತು 15ನೇ ಪ್ಯಾರಾದಿಂದ ಚರ್ಚೆಯನ್ನು ಪ್ರಾರಂಭಿಸೋಣ. ಬೇಟಾ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ಶಾಲೆಯ ಬಗ್ಗೆ ಆಸಕ್ತಿಯನ್ನು ಪಡೆದುಕೊಳ್ಳುತ್ತಿರುವಂತಹ ಸತೀಶ್ ಗುಜರಾಲರ ಬಗ್ಗೆ ಚಿಂತೆ ಮಾಡ್ತಾ ಇರುವಂತಹ ಅವತಾರ್ ನಾರಾಯಣರು ಹೇಳಿದಂಥ ಮಾತಿದು. ಸ್ವಲ್ಪ ವಿದ್ಯಾರ್ಥಿಗಳೇ, ಸತೀಶರ ಬಗ್ಗೆ ಒಂದೆರಡು ಇನ್ಫಾರ್ಮೇಷನ್ಗಳನ್ನು ನಾನು ಬರೆಸ್ತಾ ಇದ್ದೀನಿ, ಬರ್ಕೊಡ್ರಿ. ಒಂದು ನಿಮಿಷ ವೇಟ್ ಮಾಡ್ತೀನಿ. ಸತೀಶ್ ಗುಜರಾಲ್ ಅವರು ಹುಟ್ಟಿದ್ದು 25ನೇ ಡಿಸೆಂಬರ್ 1925. 25 ಡಿಸೆಂಬರ್ 1925. ಅವರು ತೀರಿಕೊಂಡಿದ್ದು 26 ಮಾರ್ಚ್ 2020. 26 ಮಾರ್ಚ್ 2020. ನಿನ್ನೆ ಅವ್ರ ತಾಯಿಯ ಬಗ್ಗೆ ಹೆಸರು ಕೊಟ್ಟಿಲ್ಲ, ನಿಮಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ನಾನು. ಆ ಹೆಸರು ಕೂಡ ಬರ್ಕೋರಿ. ಸತೀಶ್ ಗುಜರಾಲ್ ಅವರ ತಾಯಿ ಹೆಸರು ಪುಷ್ಪಾ ಗುಜರಾಲ್. ಸತೀಶ್ ಗುಜರಾಲ್ ಅವರ ತಾಯಿ ಹೆಸರು ಪುಷ್ಪಾ ಗುಜರಾಲ್. ಅವರೊಬ್ಬ ಗೃಹಿಣಿ. ಇನ್ನು ಅವರ ತಂದೆ ಅವತಾರ್ ನಾರಾಯಣ್ ಅವರು ವೃತ್ತಿಯಿಂದ ವಕೀಲರಾಗಿದ್ದರು, ಲಾಯರ್ ಆಗಿದ್ದರು. ಅಷ್ಟೇ ಅಲ್ಲ, ಗಾಂಧೀಜಿಯವರ ಅನುಯಾಯಿಗಳಾಗಿದ್ದರು. ಪಕ್ಕಾ ಗಾಂಧಿಯನ್ನಂತ ನಾವೇನು ಕರಿತೀವಲ್ಲ, ಗಾಂಧೀಜಿಯವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರನ್ನು ಗಾಂಧೀಜಿಯವರ ಅನುಯಾಯಿಗಳು ಅಂತ ಕರಿತೀವಿ. ಅಂಥ ಒಬ್ಬ ಗಾಂಧೀಜಿಯ ಕಟ್ಟ ಅನುಯಾಯಿಗಳಾಗಿದ್ದರು ಅವತಾರ್ ನಾರಾಯಣ್ ಅವರು. ವೃತ್ತಿಯಿಂದ ವಕೀಲರಾಗಿದ್ದರು. ಇನ್ನು ಸತೀಶ್ ಗುಜರಾಲ್ ಅವರ ಧರ್ಮಪತ್ನಿ ಹೆಸರು ಗುಜರಾಲ್. ಅದನ್ನು ಕೂಡ ಬರ್ಬೋದು. ಸತೀಶ್ ಗುಜರಾಲ್ ಅವರ ಪತ್ನಿ ಹೆಸರು ಕಿರಣ್ ಗುಜರಾಲ್ ಅಂತ ಹೇಳಿ. ಇಲ್ಲಿ ಬೇಟಾ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ವಾಟ್ ವಿಲ್ ಯು ಡೂ ಇನ್ ಲೈಫ್ ಇಫ್ ಯು ಡೋಂಟ್ ಗೆಟ್ ಎಜುಕೇಷನ್. ವೃತ್ತಿಯಿಂದ ವಕೀಲರಾಗಿದ್ದ ಅವತಾರ್ ನಾರಾಯಣ್ ಅವರು ಸಹಜವಾಗಿ ಮಗ ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಳ್ಳಿ ಅಂತ ಬಯಸಿದರು. ಹೀಗಾಗಿ ಅವ್ರು ಹೇಳಿದರು, ನೀನು ಶಿಕ್ಷಣವನ್ನೇ ಪಡ್ಕೊಳ್ಳಿಲ್ಲ ಅಂದರೆ ಜೀವನದೊಳಗೆ ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಐತೆಪ್ಪ ನೀನು, ಅದಕ್ಕೆ ಶಾಲೆ ಬಗ್ಗೆ ಇಂಟ್ರೆಸ್ಟ್ ಕಳ್ಕೋಬೇಡ ಅಂಥೇಳಿ ಈ ಆಸ್ಕ್ಡ್ ಈಸ್ ಸನ್, ಮಗನನ್ನು ಕೇಳಿಕೊಂಡ್ರು. ಸತೀಶ್ ಹಿಯರ್ಡ್ ಸ್ನ್ಯಾಚಸ್ ಆಫ್ ಹಿಸ್ ವರ್ಡ್ಸ್. ಸತೀಶನ ಕಿವಿಗಳು ಸರಿಯಾಗಿ ಕೇಳಿಸದೇ ಇರೋದಕ್ಕೆ ಆ ಶಬ್ದಗಳು ತಂದೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ಅವನಿಗೆ ಕೇಳೋದು ಸ್ವಲ್ಪ ವ್ಯತ್ಯಾಸ ಆಗಿದ್ದರೂ ಕೂಡ, ಬಟ್ ನ್ಯೂ ವಾಟ್ ಹಿ ವಾಸ್ ಸೇಯಿಂಗ್. ತಂದೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವ ಕಳಕಳಿಯಿಂದ ಹೇಳ್ತಾ ಇದ್ದಾರೆ ಅನ್ನೋದನ್ನು ಬರೀ ಆ ಲಿಪ್ಸ್ ಮೂಮೆಂಟ್ ನೋಡಿಕೊಂಡ ಸತೀಶ ಅರ್ಥ ಮಾಡ್ಕೊಂಡಿದ್ದ. ಆಫ್ಟರ್ ಅ ಲಾಟ್ ಆಫ್ ಪರ್ಸ್ಯೂಯೇಷನ್, ಬಹಳಷ್ಟು ಪರ್ಸ್ಯೂಯೇಷನ್ ಅಂದ್ರೆ ಮನವೊಲಿಸೋದು. ಬಹಳಷ್ಟು ಸಮಯದ ನಂತರ ಒಪ್ಕೊಂಡ. ಫೈನಲಿ ಅಗ್ರೀಡ್ ಟು ಗೋ ಅಲಾಂಗ್ ಟು ದ ನ್ಯೂ ಸ್ಕೂಲ್. ನಾ ಇದ್ದ ಶಾಲೆಗೆ ಅಂಕರ್ ಒಲೆಪ್ಪ, ಬೇರೆ ಶಾಲೆಗೆ ಹಚ್ತೀನಿ ಅಂತೆಲ್ಲ ಹಚ್ಚಿರಿ, ನಾನು ಅಲ್ಲಿ ಹೋಗ್ತೀನಿ ಅಂತೇಳಿ ಅಂತಿಮವಾಗಿ ಒಪ್ಕೊಂಡು. ಆದರೆ ತಂದೆ ಮಗ ಕೂಡಿ ಅಡ್ಮಿಷನ್ಗೆ ಅಂತೇಳಿ ಹೋದಾಗ, ಬಟ್ ದಿಸ್ ಸ್ಕೂಲ್ ಡಿಡ್ ನಾಟ್ ವಾಂಟ್ ಹಿಮ್ ಫಾರ್ ದ ಸೇಮ್ ರೀಸನ್. ಆ ಶಾಲೆಯವರು ಅದೇ ಕಾರಣ ಹೇಳಿದರು, ಇಲ್ಲ ನಿಮ್ಮ ಮಗನಿಗೆ ಹಿಯರಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಅವನನ್ನು ಯಾವುದಾದ್ರೂ ಕಿವುಡ ಮತ್ತು ಮೂಕರ ಶಾಲೆಗೆ ಹಾಕಿರಿ, ನಮ್ಮ ಶಾಲೆಗೆ ನಾವು ತೋಣೋದಲ್ಲ. ದಿಸ್ ಈಸ್ ಅ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್ ಅಂತ ಹೇಳಿಬಿಟ್ರು. ಇದು ಸಾಮಾನ್ಯ ವಿದ್ಯಾರ್ಥಿಗಳ ಶಾಲೆ, ಇದು, ಇಲ್ಲಿ ನಾವು ನಿಮ್ಮ ಮಗನನ್ನು ಅಡ್ಮಿಷನ್ ತೊಗೊಳೋದಲ್ಲ ಅಂತ ಹೇಳಿದರು. ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡಮ್ ಆ್ಯಂಡ್ ಡಫ್ ಚಿಲ್ಡ್ರನ್. ಕಿವುಡ ಮತ್ತು ಮೂಕರ ಶಾಲೆಗೆ ಯಾಕೆ ನೀವು ನಿಮ್ಮ ಮಗನನ್ನು ಸೇರಿಸಬಾರ್ದು ಅನ್ನುವಂಥ ಸಲಹೆಯನ್ನು ಕೂಡ
ಕೊಟ್ಟರು. ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ಕೆಲವೊಂದಿಷ್ಟು ಜನರಿಗೆ ಅನಿವಾರ್ಯ ಕಾರಣಗಳಿಂದ ಕ್ಲಾಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ ಸರ್ ಅಂಥೇಳಿ ಹೇಳಿದರು. ಅದಕ್ಕೆ ನಾನು ನಿನ್ನೆ ಮಾಡಿದಂಥ ಆನ್ಲೈನ್ ಕ್ಲಾಸಿನ ವಿಡಿಯೋವನ್ನು ಇವತ್ತು ಸ್ಟೇಟಸ್ಸು ಇಟ್ಟೀನಿ ಮತ್ತು ನನ್ನ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಯಾವಾಗ ಬೇಕಾದರೂ ಕೂಡ ವೀಕ್ಷಣೆ ಮಾಡಿಕೊಂಡು ಅದರಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಬರ್ಕೋಬೋದು. ಅದನ್ನು ನಮ್ಮ ಲರ್ನ್ ಈಜಿ ವಿಡಿಯೋ ಇದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ನೋಡ್ರಿ. ಆಸ್ಕ್ಡ್ ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಬ್ಲಂಟ್ಲಿ, ಅವತಾರ್ ನಾರಾಯಣ್ ವಾಸ್ ಆ್ಯಂಗರ್ಡ್. ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಇದೇ ಸಲಹೆಯನ್ನು ಕೊಡ್ತಾ ಬಂದ್ರಲ್ಲ, ಸಹಜವಾಗಿ ಅವತಾರ್ ನಾರಾಯಣರಿಗೆ ಸಿಟ್ಟು ಬಂತು. ಅವತಾರ್ ನಾರಾಯಣರು ಭಾಳ ತೀಕ್ಷ್ಣವಾಗಿ ಉತ್ತರವನ್ನು ಕೊಟ್ಟರು. 144ನೇ ಪುಟ. ಬ್ಲಂಟ್ಲಿ, ಅನ್ಫೀಲಿಂಗ್ಲಿ, ಮೈ ಸನ್ ಈಸ್ ನಾಟ್ ಡಂಬ್. ಏನಿತ್ತು ಅವತಾರ್ ನಾರಾಯಣ ಅವರ ಉತ್ತರ ಅಂದ್ರೆ, ನನ್ನ ಮಗ ಕಿವುಡ ಮತ್ತು ಮೂಕರ ಶಾಲೆಗೆ ಹೋಗಲಿಕ್ಕೆ ಅವನು ಮೂಕನಲ್ಲ. ಸರ್, ಹೀಸ್ ಹಿಯರಿಂಗ್ ಈಸ್ ಅ ಲಿಟಲ್ ಬ್ಯಾಡ್. ಅವನಿಗೆ ಪೂರ್ತಿಯಾಗಿ ಕಿವಿ ಇಲ್ಲ ಅಂತಲ್ಲ, ಕಿವಿ ಕೇಳಿಸೋದರ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ, ಮತ್ತು ಅದು ಇನ್ನು ಕೆಲವೇ ದಿನಗಳಲ್ಲಿ ಸುಧಾರಿಸುತ್ತೆ ಅಂತ ಡಾಕ್ಟರ್ ಹೇಳ್ಯಾರ. ಹೀ ಈಸ್ ಅಂಡರ್ ಟ್ರೀಟ್ಮೆಂಟ್. ಅವನಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ. ಆದಷ್ಟು ಬೇಗನೆ ಗುಣಮುಖ ಆಗ್ತಾನಂತ ಡಾಕ್ಟರ್ ಹೇಳ್ಯಾರ. ವಿಲ್ ಸೂನ್ ಬಿ ಫೈನ್ ಅಂತ ಹೇಳಿದ್ದಾರೆ. ಹೀಗೆ ಎಲ್ಲ ಶಾಲೆ ಮುಖ್ಯಸ್ಥರೊಂದಿಗೆ ಅವರು ವಾದವಾಡಿದರು. ಹಿ ಆರ್ಗ್ಯೂಡ್. ಅದರ ಆ ಆರ್ಗ್ಯುಮೆಂಟ್ಗೆ ಯಾವುದೇ ಬೆಲೆ ಸಿಗಲಿಲ್ಲ. ಬಟ್ ಇನ್ ವೇನ್ ಅಂದರೆ ವ್ಯರ್ಥವಾಯಿತು. ಅವರು ವಾದವನ್ನು ಯಾರೂ ಒಪ್ಕೊಳ್ಳಿಲ್ಲ. ಅದರ್ ಸ್ಕೂಲ್ಸ್ ಹ್ಯಾಡ್ ದ ಸೇಮ್ ಟು ಸೇ. ಫಾದರ್ ಆ್ಯಂಡ್ ಸನ್ ರಿಟರ್ನ್ ಹೋಮ್. ಎಲ್ಲ ಶಾಲೆಯೊಳಗವರು ಇದ ಕಥೆಯಾಯಿತು. ಹೀಗಾಗಿ ತಂದೆ ಮತ್ತು ಮಗ ಇಬ್ಬರು ನಿರಾಶೆಯೊಂದಿಗೆ ವಾಪಸ್ ಮನೆಗೆ ಬಂದು. ಈಗ 18ನೇ ಪ್ಯಾರಕ್ಕೆ ಹೋಗೋಣ. ದೋ ಅವತಾರ್ ನಾರಾಯಣ್ ಫೆಲ್ಟ್ ಶಾಟರ್ಡ್. ಅವತಾರ್ ನಾರಾಯಣರು ಒಂದು ರೀತಿಯ ಅಸಹಾಯಕ ಸ್ಥಿತಿ. ಶಾಟರ್ಡ್ ಬರ್ಕೋರಿ, ಅಸಹಾಯಕ. SHATTERED. ಶಾಟರ್ಡ್ ಅಂದ್ರೆ ಅಸಹಾಯಕ. ಹಿ ವುಡ್ ನಾಟ್ ಗಿವ್ ಅಪ್ ಹೋಪ್. ಅದರ ಆಶಾವಾದಿಯಾಗಿದ್ದಂಥ ತಂದೆಯವರು ಯಾವುದೇ ಕಾರಣಕ್ಕೂ ಹೋಪ್ಸನ್ನು ಕಳ್ಕೊಳ್ಳಿಲ್ಲ. ಇವತ್ತೆಲ್ಲ ನಾಳೆ ಎಲ್ಲ ಸರಿ ಆಗ್ಬೋದು ಅನ್ನುವಂಥ ಭರವಸೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ಆಫ್ಟರ್ ದ ಅನ್ಸಕ್ಸಸ್ಫುಲ್ ಎಕ್ಸ್ಪಿಡೇಷನ್ ಅಂದ್ರೆ ದಂಡಯಾತ್ರೆ ಅನ್ನುವಂಥ ಅರ್ಥ ಐತಿ ಇಲ್ಲಿ. ಆದರೆ ಇಲ್ಲಿ ಶಾಲೆಗಳ ಭೇಟಿ ಅಂತ ನೀವು ತಿಳ್ಕೋಬೇಕು. ಭಾಳಷ್ಟು ಶಾಲೆಗಳಿಗೆ ಅವರು ಭೇಟಿ ಕೊಟ್ಟರೂ ಕೂಡ ಸತೀಶನಿಗೂ ಭಾಳ ನಿರಾಶೆ ಆಯಿತು, ತಂದೆಯವರಿಗೂ ಭಾಳ ನಿರಾಶೆ ಆಯಿತು. ಬರ್ತಾ ಬರ್ತಾ ಸತೀಶ ಭಾಳ ಮೂಡಿ ಆಗ್ಲಿಕ್ಕೆ ಹತ್ತಿದ. ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಹಿ ಕುಡ್ ನಾಟ್ ಟಾಕ್ ಫ್ರೀಲಿ ವಿತ್ ಎನಿವನ್ ಬಿಕಾಸ್ ಹಿ ವಾಸ್ ಅನ್ಏಬಲ್ ಟು ಹಿಯರ್ ಅ ಸಿಂಗಲ್ ವರ್ಡ್. ಯಾರೊಂದಿಗೆ ಆದರೂ ಮಾತಾಡ್ಬೇಕಂದ್ರೆ ಅವರು ಮಾತಾಡಿದ್ದು ಆತನಿಗೆ ಕೇಳಿಸ್ತಾ ಇಲ್ಲ. ಹೀಗಾಗಿ ಅವರೊಂದು ಹೇಳೋದು, ಈತೊಂದು ಕೇಳೋದು. ಹೀಗಾಗಿ ಆತ ಸುಮ್ಮನೆ ಮಾತಾಡೋದ ಬೇಡಪ್ಪ ಅಂಥೇಳಿ ಬೇಜಾರು ಮಾಡ್ಕೊಳ್ಳಿಕ್ಕೆ ಹತ್ತಿದ. ಮಾತಾಡೋರು ಇಬ್ಬರೇ, ಬೇಜಾರು ಇಲ್ದಂಗೆ ಮಾತಾಡೋರು ಇಬ್ಬರ. ಯಾರು? ಒಬ್ಬ ಸಹೋದರ ಇಂದರ್ ಮತ್ತು ತಂದೆ ಅವತಾರ್ ನಾರಾಯಣ್. ಹೀಸ್ ಬ್ರದರ್ ಇಂದರ್ ಸ್ಯಾಟ್ ಫಾರ್ ಅವರ್ಸ್ ವಿತ್ ಹಿಮ್ ಆ್ಯಂಡ್ ಟಾಕ್ಡ್ ಟು ಹಿಮ್. ಡಾಕ್ಟರ್ಗಳು ಹೇಳಿದರು, ನೀವು ಅವ್ನಿಗೆ ಕಿವಿ ಕೇಳಂಗಿಲ್ಲ ಅಂಥೇಳಿ ಅವನ ಜೊತೆ ಮಾತಾಡೋದನ್ನು ಬಿಟ್ಟು ಬಿಡಬೇಡ್ರಿ. ಕೇಳಿದಷ್ಟು ಕೇಳಿ, ಬಿಟ್ಟಷ್ಟು ಬಿಡಲಿ. ನೀವು ಮಾತ್ರ ಅವನ ಜೊತೆ ಮಾತಾಡ್ತಾನೆ ಇರ್ರಿ ಅಂಥೇಳಿ ಹೇಳಿದರು. ಯಾಕಂತಂದ್ರೆ ಮಾತುಗಳು ಮರೆತು ಹೋಗಬಾರ್ದು. ಇವತ್ತು ಭಾಳಷ್ಟು ಕಡೆ ಮಾತಾಡೋದನ್ನು ನಿಲ್ಲಿಸಿಬಿಟ್ರೆ ಅದರಿಂದನೂ ಒಂದು ತೊಂದರೆ ಇರ್ತಾವೆ. ಅದಕ್ಕೆ ಅವ್ರು ಮಾತಾಡ್ತಾನೇ ಇದ್ದರು. ಟೀಚಿಂಗ್ ಇಮ್ ವರ್ಡ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಆ ಪ್ರೊನೌನ್ಸಿಯೇಷನ್, ಆ ಲಿಪ್ಸ್ ಮೂಮೆಂಟನ್ನು ತಿಳ್ಕೊಂಡು ಸತೀಶನು ಕೂಡ ಅವ್ರ ಜೊತೆಗೆ ಮಾತಾಡ್ತಾ ಇದ್ದ. ಆದರೆ ಇಲ್ಲಿ ಇಷ್ಟ ಸಮಸ್ಯೆ, ಅನ್ಏಬಲ್ ಟು ಬೇರ್ ದ ಟಾಂಟ್ಸ್. ಟಾಂಟ್ ಅಂದ್ರೆ ಅಪಹಾಸ್ಯ. ಬರ್ಕೋರಿ, TAUNTS. ಟಾಂಟ್ಸ್ ಅಂದ್ರೆ ಅಪಹಾಸ್ಯ. ಎಕ್ಸ್ಪಿಡೇಷನ್ ಅಂದ್ರೆ ದಂಡಯಾತ್ರೆ. ಇಲ್ಲಿ ಒಂದು ಉದ್ದೇಶಕ್ಕಾಗಿ ಭೇಟಿ ನೀಡು. ಟೀಸಿಂಗ್ ಅಂದ್ರೆ ಅಪಹಾಸ್ಯಕ್ಕೆ ಗುರಿ ಮಾಡೋದು. ಚಿಲ್ಡ್ರನ್ ಇನ್ ದ ನೇಬರ್ಹುಡ್. ಬರ್ತಾ ಬರ್ತಾ ಏನಾಗ್ಲಿಕ್ಕಿತ್ತು, ನೆರೆ ಹೊರೆ ಹುಡುಗರು ಕೂಡ ಸ್ವಲ್ಪ ಅಸಹ್ಯ ಮಾಡ್ಲಿಕ್ಕಿತ್ತಿದ್ರು. ಹೀಗಾಗಿ ನೆರೆ ಹೊರೆ ಹುಡುಗರ ಜೊತೆ ಮಿಂಗಲ್ ಆಗೋದನ್ನು ಬಿಟ್ಬಿಟ್ಟ. ಸತೀಶ್ ಇವನ್ ಅವಾಯ್ಡೆಡ್ ಗೋಯಿಂಗ್ ಔಟ್ ಟು ಪ್ಲೇ. ಆಟ ಆಡಕ್ಕೆ ಹೋಗೋದನ್ನು ಕೂಡ ನಿಲ್ಲಿಸಿಬಿಟ್ಟ. ಹೀಸ್ ಫಾದರ್ ಆ್ಯಂಡ್ ಇಂದರ್ ಸ್ಪೆಂಟ್ ಟೈಮ್ ವಿತ್ ಹಿಮ್ ಎವ್ರಿ ಡೇ. ಅದು ಎಷ್ಟೇ ತಮ್ಮ ಬಿಜಿ ಶೆಡ್ಯೂಲ್ ಇರಲಿ, ಆ ಬಿಜಿ ಶೆಡ್ಯೂಲಿನ ಮಧ್ಯನ ತಂದೆ ಮತ್ತು ಅಣ್ಣ ಮಾತ್ರ ಟಾಕಿಂಗ್ ಟು ಹಿಮ್, ಟ್ರೈಂಗ್ ಟು ಟೀಚ್ ಹಿಮ್ ಥಿಂಗ್ಸ್. ಬೇರೆ ಬೇರೆ ವಿಷಯಗಳ ಕುರಿತಾಗಿ ಸತೀಶರೊಂದಿಗೆ ಅಪ್ಪನೂ ಮಾತಾಡ್ತಾ ಇದ್ದ, ಅಣ್ಣನೂ ಮಾತಾಡ್ತಾ ಇದ್ದ. ಈಗ ತಂದೆಯವರು ಒಂದು ಮಾತನ್ನು ಹೇಳಿದರು ನೋಡ್ರಿ. ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್, ಯು ಹ್ಯಾವ್ ಟು ರೀಡ್ ಅ ಲಾಟ್
ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್. ಸ್ವಲ್ಪ ಪೆನ್ ತಗೋರಿ, ಈಗ ಪೆನ್ ತಗೊಂಡು ಈ ಸೆಂಟೆನ್ಸನ್ನು ಮಾರ್ಕ್ ಹಾಕೋರಿ. 2020 ಏಪ್ರಿಲ್, ಇದನ್ನು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕೇಳ್ಯಾರ. ಅವನ್ನೆಲ್ಲ ನಾನು ಹೊಂದಿಡಿದು ಇವತ್ತು ಬರೆಸೇ ಬಿಡ್ತೀನಿ, ಇಷ್ಟು ಬರೆಸಿಬಿಡ್ತೀನಿ. ಕ್ವಶನ್ ಯಾವ ನಮೂನಿ ಕೇಳ್ಯಾರ, ಆರ್ ಸಿ ಯಾವ ನಮೂನಿ ಕೇಳ್ಯಾರ, ಎಲ್ಲನೂ ಹೊಂದಿಡಿದು ಬರೆಸ್ತೀನಿ. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಹೊಸದಾಗಿ ಜಾಯ್ನ್ ಆಗ್ಯಾರ, ಹೀಗಾಗಿ ಎಲ್ಲವನ್ನೂ ಒಂದು ಸಲ ಬರೆಸಿಬಿಡ್ತೀನಿ. ಈಗ ಆಲ್ರೆಡಿ ಯಾರು ಬರ್ಕೊಂಡಿರಿ ಅವರು ಅದನ್ನು ಬಿಡ್ರಿ, ಉಳ್ಕಿದವ್ರು ಬರ್ಕೊತಾರೆ. ಮತ್ತು ರಿಪೀಟ್ ಆತ್ರಿ ಸರ್ ಅಂತಂದು ಬೇಜಾರು ಮಾಡ್ಕೋಬೇಡ್ರಿ. ನಾನು ಯಾರು ಹೊಸದಾಗಿ ಜಾಯ್ನ್ ಆಗಿರ್ತಾರೋ ಅವ್ರ ಸಲುವಾಗಿ ಹೇಳ್ತಿರ್ತೀನಿ. ಈಗ ಇದನ್ನು ಆರಿಸಿ ಬರ್ಕೋರಿ, ಎಲ್ಲಿಂದ ಎಲ್ಲಿ ಮಟ್ಟ ಮಾರ್ಕ್ ಹಾಕೋರಿ. ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್, ಯು ಹ್ಯಾವ್ ಟು ರೀಡ್ ಅ ಲಾಟ್. ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್. ನೀನು ಜೀವನದೊಳಗೆ ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ನೀನು ಅಭ್ಯಾಸ ಮಾಡಲೇಬೇಕು. ಅಭ್ಯಾಸವನ್ನು ಓದೋದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಿಂದಲೂ ನೀನು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ಮಾತಿನ ಅರ್ಥ. ಇದರದ್ದು ಕ್ವಶನ್ಸ್ ಏನದವು ಅದನ್ನೆಲ್ಲ ನಾನು ಮುಂದೆ ಈ ಕ್ಲಾಸ್ ಮುಗಿಯತ್ಲೆ ಬರೆಸ್ತೇನೆ ನಿಮಗೆ. ಹಿಸ್ ಫಾದರ್ ಟೋಲ್ಡ್ ಸತೀಶ್ ಗಿವಿಂಗ್ ಹಿಮ್ ಆ್ಯನ್ ಆರ್ಮ್ಫುಲ್ ಆಫ್ ಬುಕ್ಸ್. ಪ್ರತಿ ಸಲ ಹೊರಗಿನಿಂದ ಮನೆಗೆ ಬರ್ಬೇಕಾದ್ರೆ ಓದಲಿಕ್ಕೆ ಅಂತ ಸಾಕಷ್ಟು ಪುಸ್ತಕಗಳನ್ನು ಸತೀಶನಿಗೆ ತಂದು ಕೊಡ್ತಾಯಿದ್ರು. ಸತೀಶ್ ಅವುಗಳನ್ನೆಲ್ಲ ಲೀಫ್ಡ್ ತೆರೋದೆಮ್ ಅಂದ್ರೆ ಭಾಳ ಗಮನವಿಟ್ಟು ಓದೋದು, ಹಂಗೆ ಅಲ್ಲೇ ಹತ್ತೆಲ್ಲಿ ಹಾರದಲ್ಲಿ ಆ ಥರ ಓದೋದಲ್ಲ. ಲೀಫ್ಡ್ ತೆರೋದೆಮ್ ಅಂದ್ರೆ ಪುಟವು ಲೈನ್ ಬೈ ಲೈನ್ ಓದ್ತಾ ಇದ್ದ. ಅದರೊಳಗೆ ಮುಖ್ಯವಾಗಿ ಆತ ಓದಿದ್ದು ದ ಲೈಫ್ ಆಫ್ ಗ್ಯಾರಿಬಾಲ್ಡಿ ಅವರ ಜೀವನ. ಅದನ್ನು ಟ್ರಾನ್ಸ್ಲೇಟೆಡ್ ಇಂಟು ಉರ್ದು, ಲಾಲಾ ಲಜಪತ್ ರಾಯ್ ಅವರು ಉರ್ದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಅದರ ಜೊತೆಗೆ ಮುನ್ಷಿ ಪ್ರೇಮ್ಚಂದ್, ಶರತ್ ಚಂದ್ರ ಆ್ಯಂಡ್ ಸೆವೆರಲ್ ಅದರ್ಸ್. ಮುನ್ಷಿ ಪ್ರೇಮ್ಚಂದ್ ಅಂದರೆ ನಿಮ್ಗೆ ಗೊತ್ತಾಗಿರ್ಬೇಕು, ಹೋಸಲ ನೀವು 9th ಜಸ್ಟಿಸ್ ಸವೋಶಲ್ ಪಾಠ ಓದಿದ್ರಲ್ಲ, ಆ ಪಾಠವನ್ನು ಬರೆದವರು. ಜುಮ್ಮಾನ್ ಶೇಖ್, ಅಲ್ಗು ಚೌಧರಿ, ಜುಮ್ಮಾನ್ ಶೇಖನ ಚಿಕ್ಕಮ್ಮ ಎಲ್ಲ ಓದಿರಲ್ಲ ನೀವು 9th. ಅದು ಜಸ್ಟಿಸ್ ಸವೋಶಲ್ ಪಾಠ, ಅದನ್ನು ಮುನ್ಷಿ ಪ್ರೇಮ್ಚಂದ್ ಅವರೇ ಬರೆದಿದ್ರು. ಭಾಳ ಅದ್ಭುತವಾದಂಥ ಬರಹಗಾರರು. ಆ ಮುನ್ಷಿ ಪ್ರೇಮ್ಚಂದ್ರು ಬರೆದಂಥ, ಶರತ್ ಚಂದ್ರ ಚಟರ್ಜಿಯವರು ಬರೆದಂಥ ಅನೇಕ ಪುಸ್ತಕಗಳನ್ನು ಅವರು ಓದಿ ಮುಗಿಸಿದರು. ಇಟ್ ವಾಸ್ ಆಸ್ ಇಫ್ ಅ ಹೋಲ್ ವರ್ಲ್ಡ್ ಓಪನ್ಡ್ ಔಟ್ ಫಾರ್ ಹಿಮ್. ಏನೋ ಒಂದು ಈಗ ಸ್ವಲ್ಪ ಜಗತ್ತಿಗೆ ಓಪನ್ ಆಗ್ಲಿಕ್ಕೆ ಹತ್ತಿದ್ರು ಅವರು. ಅಂದರೆ ಈ ರೀತಿ ಓದೋದ್ರ ಮುಖಾಂತರನೂ ತಿಳ್ಕೊಳೋದ್ರ ಮುಖಾಂತರ ಮೈಂಡ್ಗೇನೂ ಆಗಿಲ್ಲಲ್ಲ, ಓದಿ ತಿಳ್ಕೊಬೋದು. ತಂದೆಯವರ ಉದ್ದೇಶ ಏನಾಗಿತ್ತಂದ್ರೆ ಶಾಲೆಗೆ ಹೋಗದೇ ಇದ್ದರೂ ಕೂಡ ಇಡೀ ಸಿಲೆಬಸ್ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ತಂದು ಕೊಡೋದು, ಮನೆಯಾಗ ಕುಂತು ಓದೋದು, ಪರೀಕ್ಷೆಯನ್ನು ಬರೆಯೋದು, ಯಶಸ್ವಿಯಾಗಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಮಾಡೋದು. ಇದು ತಂದೆಯವರ ಉದ್ದೇಶ ಆಗಿತ್ತು. ಬರ್ತಾ ಸತೀಶ್ ಬಿಕಮ್ ಅ ವೆರಿ ಒರೇಸಿಯಸ್ ರೀಡರ್. ಅದ್ಭುತವಾದ ಓದುಗಾರ ಆದ. ಈ ಒರೇಸಿಯಸ್ ಅನ್ನೋ ಶಬ್ದ ಅಂಬೇಡ್ಕರ್ ಅವರಿಗೂ ಪಾಠದೊಳಗೂ ಕೂಡ ಬಂದಿತ್ತು, ಗಮನಿಸಿರಿ. ದ ಬುಕ್ಸ್ ಹವೆವರ್ ವೇರ್ ಆಲ್ ಸೀರಿಯಸ್ ವರ್ಕರ್ಸ್ ಮೀಂಟ್ ಫಾರ್ ಓಲ್ಡರ್ ಚಿಲ್ಡ್ರನ್ ಆ್ಯಂಡ್ ಸಮ್ಟೈಮ್ಸ್ ಈವನ್ ಫಾರ್ ಅಡಲ್ಟ್ಸ್. ದೊಡ್ಡ ವಯಸ್ಕರಿಗೂ ಕೂಡ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಾರ್ದಂಥ ಪುಸ್ತಕಗಳನ್ನು ಭಾಳ ಸಣ್ಣ ವಯಸ್ಸಿನಲ್ಲೇ ಓದಿ ಎಲ್ಲ ಅರ್ಥ ಮಾಡಿಕೊಂಡ. ಆ್ಯಂಡ್ ದೇ ಮೇಡ್ ಹಿಮ್ ಫೀಲ್ ಡಿಪ್ರೆಸ್ಡ್ ಆ್ಯಂಡ್ ಲೆಫ್ಟ್ ಡೀಪ್ ಇಂಪ್ರೆಷನ್ ಅಪಾನ್ ಹಿಸ್ ಸೆನ್ಸಿಟಿವ್ ಮೈಂಡ್. ಭಾಳ ಸೂಕ್ಷ್ಮ ಸಂವೇದಿ. ಸೆನ್ಸಿಟಿವ್ ಮೈಂಡ್ ಅಂದರೆ ಭಾಳ ಸೂಕ್ಷ್ಮ ಸಂವೇದಿ, ಸೂಕ್ಷ್ಮ ಮನಸ್ಸಿತ್ತು ಸತೀಶಂದು. ಹಿ ಬಿಕೇಮ್ ಟು ನೋ ಆಫ್ ಅನದರ್ ವರ್ಡ್ ಥೆರೋದೆಮ್. ಒಂದು ಕ್ಷಣ ಆತ ಏನು ಭಾವಿಸ್ಬಿಟ್ಟ ಅಂದ್ರೆ, ನನಗೆ ಕಿವಿ ಹೋಗಿಬಿಟ್ಟಪ್ಪ, ನನಗೆ ಜಗತ್ತ ಶೂನ್ಯ ಆಗಿಬಿಡ್ತು ಅಂತ ಭಾವಿಸಿದ್ದ. ಈಗ ಹಂಗೇನಿಲ್ಲ ಬಿಡು, ಬೇರೆ ರೀತಿಯೊಳಗೂ ನಾನು ಬದುಕ್ಬೋದು ಅಂತೇಳಿ ಸ್ವಲ್ಪ ಅವನಿಗೆ ಈಗ ಭರವಸೆ ಬರಲಿಕ್ಕಿತ್ತು. ಎ ವರ್ಡ್ ಆಫ್ ಸಫರಿಂಗ್ ಆ್ಯಂಡ್ ಆಂಗ್ವಿಶ್ he brooded long and hard about why there was so much suffering in the world while his own world looked comfortable in comparison. ಬೇರೆಯವ್ರನ್ನ ಹೋಲಿಕೆ ಮಾಡಿಕೊಳ್ಳಾರ್ದಂಗೆ ನನ್ನದೇ ಆದಂಥ ಒಂದು ಬದುಕು, ನನ್ನದೇ ಆದ ಒಂದು ಜಗತ್ತನ್ನು ಸೃಷ್ಟಿ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ತಲೆ ಕೆಡಿಸೋಲಾರ್ದಂಗೆ ನಾನು ಬದುಕಿಬಿಟ್ರೆ ಖಂಡಿತವಾಗಿ ನಾನು ಆರಾಮಿರ್ತೀನಿ ಅನ್ನೋದನ್ನು ಆತ ಅರ್ಥ ಮಾಡ್ಕೊಳ್ಳಿಕ್ಕೆ ಹತ್ತಿದ. ಅನದರ್ ಬೌಟ್ ಆಫ್ ಫೀವರ್ ಸ್ಟ್ರಕ್ ಆ್ಯಂಡ್ ಸತೀಶ್ ವಾಸ್ ಕನ್ಫೈನ್ಡ್ ಬೆಡ್. ಸ್ವಲ್ಪ ಆರೋಗ್ಯ ಮಾತ್ರ ಅವಾಗ ಕೈ ಕೊಡ್ತಾನೆ ಇತ್ತು. ಆಲ್ ಹಿ ಕುಡ್ ಡೂ ವಾಸ್ ಸಿಟ್ ಆ್ಯಂಡ್ ಸ್ಟೇರ್ ಔಟ್ ಆಫ್ ದ ವಿಂಡೋ. ಈ ರೀತಿ ಇದ್ದಾಗ ಒಂದು ರೂಮ್ನೊಳಗೆ ಮಲ್ಕೊಂಡಿದ್ದ. ಆ ರೂಮ್ನೊಳಗೆ ಒಂದು ಕಿಟಕಿ ಇತ್ತು. ಈ ಚಿತ್ರದೊಳಗೆ ಕಾಣ್ತೀವಿ ನೋಡ್ರಿ, 145ನೇ ಪುಟದಾಗ ಒಂದು ಚಿತ್ರ ಐತೆ ನೋಡ್ರಿ. ಅಲ್ಲಿ ಕಿಟಕಿ ಐತಿ. ಕಿಟಕಿಯಾಗಿಂದ ಒಬ್ಬ ಹುಡುಗ ಹೊರಗೆ ನೋಡ್ಲಿಕ್ಕೆ ಹತ್ತಾನ. ಅಲ್ಲಿ ಒಂದು ಮರ ಇದೆ, ಮರದ ಮೇಲೆ ಒಂದು ಪಕ್ಷಿ ಕುಂತಿದೆ. ಅದನ್ನು ಭಾಳ ದಿಟ್ಟಿಸಿ ಭಾಳ ಹೊತ್ತಿನವರೆಗೂ ಕಣ್ಣಲ್ಲಿ ತುಂಬಿಕೊಂಡಂಥ ಆ ಹುಡುಗ ಅದೇ ಚಿತ್ರವನ್ನು ಮನಸ್ಸಿನೊಳಗೆ ಇಟ್ಕೊಂಡು ಒಂದು ಡ್ರಾಯಿಂಗ್ ಶೀಟ್ ಮೇಲೆ ತೆಗಿತಾನಲ್ಲ. ಇಟ್ ಈಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ ಸತೀಶ್.
ಸತೀಶ್ ಗುಜರಾಲ್ರ ಜೀವನದಲ್ಲಿ ಅದೊಂದು ಟರ್ನಿಂಗ್ ಪಾಯಿಂಟ್ ಅದ, ಅದ್ರ ಬಗ್ಗೆ ಮುಂದೆ ಬರ್ತತಿ. ಆಲ್ ಹಿ ಕುಡ್ ಸ್ಟೇರ್ ಅಂದ್ರೆ ದಿಟ್ಟಿಸಿ ನೋಡು, ಕುತ್ಕೊಂಡು ಬರೀ ಯಾವ್ದ್ರ ಕಡೆ ದಿಟ್ಟಿಸಿ ನೋಡ್ತಾ ಇದ್ದ, ಆ ವಿಂಡೋ ಕಡೆನ ನೋಡ್ತಾ ಇದ್ದ. ಹಿ ಫೆಲ್ಟ್ ಲೋನ್ಲಿ, ಯಾಕಂದ್ರೆ ಅವನ ಜೊತೆ ಯಾರು ಹೆಚ್ಚು ಸಮಯ ಇರ್ತಿದ್ದಿಲ್ಲ, ಒಬ್ಬಂಟಿಯಾಗೇ ಇರ್ತಿದ್ದ. ಒಂದು ರೀತಿಯ ಫ್ಲೈಟ್ ಅಂದ್ರೆ ಚಿಂತಾಜನಕ ಸ್ಥಿತಿ ಅನ್ನುವಂಥ ಅರ್ಥ. ಇಲ್ಲಿ ಚಿಂತಾಜನಕ ಅಂತ ಏನು ಅರ್ಥ ಮಾಡಬೇಡ್ರಿ, ಬೇಸರದ ಒಂದು ಅನ್ಹ್ಯಾಪಿ ಮೂಡ್ ಅಥವಾ ಅನ್ಹ್ಯಾಪಿ ಸಿಚುವೇಶನ್ ಅವನಿಗೆ. ಅಂಥ ಒಂದು ಸಿಚುವೇಶನ್ನಲ್ಲಿ ಆತ ಕೂತ್ಕೊಂಡಿದ್ದ. ಅವಾಗ ಅವನಿಗೆ ಇರೋದು ಏನಪ್ಪ ಅಂತಂದ್ರೆ ಒರೇಸಿಯಸ್ ಅಂದ್ರೆ ರೆಸ್ಟ್ಲೆಸ್, ದಣಿವರಿ ಅದ. ಓದಕ್ಕೆ ಕುಂತ್ರಿ ಅಂದ್ರೆ ದಣಿವಾಗಬಾರ್ದು. ನಾವು ಒಂದು ಅರ್ಧ ತಾಸು ಓದತ್ಲೆ ಬೇಸರ ಮಾಡ್ಕೊತೀವಿ, ಅವ್ರಿಗೆ ಒರೇಸಿಯಸ್ ಅನ್ನೋದಲ್ಲ ಅವ್ರಿಗೆ. ಈಗ ಹಂಗಾರ 21ನೇ ಪ್ಯಾರಾಗ್ರಾಫ್ ಮುಗೀತು. ಇಲ್ಲೇ ಮತ್ತೆ 5 ಪ್ರಶ್ನೆಗಳು ಬಂದವು. ಆ 5 ಪ್ರಶ್ನೆಗಳಿಗೂ ಉತ್ತರಿಸ್ರಿ. 144ನೇ ಪುಟದಲ್ಲಿರುವಂಥ ಎಲ್ಲ ಶಬ್ದಗಳನ್ನು ನಾನು ನಿಮಗೆ ಹೇಳಿನಿ. ಈಗ ಚಾರ್ಟರ್ಡ್ ಅಂದ್ರೆ ಅಸಹಾಯಕ, ಟಾಂಟ್ ಅಂದ್ರೆ ಅಪಹಾಸ್ಯ, ಎಕ್ಸ್ಪಿಡೇಷನ್ ಅಂದ್ರೆ ದಂಡಯಾತ್ರೆ, ಲೀಫ್ಡ್ ತೆರೋದ ಬುಕ್ಸ್ ಅಂದ್ರೆ ಫೈಟರ್. ಲಾಲಾ ಲಜಪತ್ ರಾಯ್ ಅವರು ಕೂಡ ಒಬ್ಬ ಫ್ರೀಡಮ್ ಫೈಟರ್. ಮುನ್ಷಿ ಪ್ರೇಮ್ಚಂದ ಒಬ್ಬ ಕಾದಂಬರಿಕಾರರು. ಸೆನ್ಸಿಟಿವ್ ಮೈಂಡ್ ಅಂದ್ರೆ ಸೂಕ್ಷ್ಮ ಸಂವೇದಿ. ಒರೇಸಿಯಸ್ ಅಂದ್ರೆ ದಣಿವರಿ ಅದ. ಇಷ್ಟು ಶಬ್ದಗಳನ್ನು ನಿಮಗೆ ಬರೆಸೀನಿ. ಈಗ ಇನ್ನೊಂದು 3 ಪ್ಯಾರಾಗ್ರಾಫ್ಗಳನ್ನು ನೋಡಿ ಮತ್ತೆ ನಾವು ಈ ಪ್ರಶ್ನೆ ಪತ್ರಿಕೆ ಕಡೆ ಹೋಗೋಣ. One day when he was looking gloomily into the far corner of the garden, ಹಾಗೆ ಕಿಟಕಿಯ ಮುಖಾಂತರ ಗಾರ್ಡನ್ ಕಡೆ ನೋಡುತ್ತಾ ಕುಂತಂತ ಸತೀಶನಿಗೆ ಕಂಡಿದ್ದೇನು ಅಂದ್ರೆ, he saw a bird that was unlike any he had ever seen before. ಗಿಡದ ಮೇಲೆ ಕುಂತಂತ ಒಂದು ಪಕ್ಷಿ ಸತೀಶ್ ಗುಜರಾಲರ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಚರ್ಚಿಸಿರಿ. ಕ್ವಶನ್ ಇವತ್ತು ಬರ್ಸ್ತೇನೆ ನಿಮಗೆ ಅದನ್ನು. ಗಿಡದ ಮೇಲೆ ಕುಂತಂತ ಒಂದು ಪಕ್ಷಿ, ಆ ಚಿತ್ರ, ಪಕ್ಷಿಯನ್ನು ನೋಡಿದ ಆ ದೃಶ್ಯ ಸತೀಶ್ ಗುಜರಾಲರ ಲೈಫ್ನಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಹೇಗೆ? ಚರ್ಚಿಸಿರಿ. ಈ ಥರ ಕ್ವಶನ್ ಬಂದದ್ದು. ಅಲ್ಲಿ ಒಂದು ಪಕ್ಷಿ ಕುಂತಿತ್ತು. ಬಹಳ ಹೊತ್ತಿನವರೆಗೆ ಅದನ್ನೇ ನೋಡುತ್ತಾ ಈ ಹುಡುಗ ಕುಂತ. ಹೇಗಿತ್ತು ಆ ಪಕ್ಷಿ? ಇಟ್ ಹ್ಯಾಡ್ ಎ ಲಾಂಗಿಶ್ ಟೇಲ್, ಉದ್ದನೆಯ ಬಾಲ, ಬ್ಲ್ಯಾಕ್ ಕ್ರೆಸ್ಟ್, ಕರಿ ಬಣ್ಣದ ಚುಂಚು, ನೋಡಕ್ಕೆ ಭಾಳ ಚಂದ ಅನಿಸ್ತಿತ್ತು. ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ಬರ್ಡ್ ವಾಸ್ ರೆಸ್ಟ್ಲೆಸ್ ಎನರ್ಜಿ. ಅದರ ಎನರ್ಜಿ ನೋಡ್ರಿ, ಈ ಮರ್ಕುಟ್ಗ ಅಂತ ನೋಡಿರ್ಬೇಕು, ಆ ಕೊಕ್ಕಿನಿಂದ ಮರ ಹೊಡಿತಿರ್ತೈತಲ್ಲ, ಅದು ಎಷ್ಟು ಸಲ ಹೊಡಿತೈತಿಪ್ಪ, ಬೇಸರ ಆಕತಿಲ್ಲ ಅನಿಸ್ಬಿಡ್ತೈತೆ ನಮ್ಗೆ. ಮರ್ಕುಟ್ಗ ಅಂತನ ಅದಕ್ಕೆ ಕುಕ್ಕದ್ ನೋಡಿ ಅದಕ್ಕೆ ಹೆಸರಿಟ್ಟಾರ ಏನು ಹಿರಿಯರು. ಹಂಗೆ ಒಮ್ಮೊಮ್ಮೆ ಒಂದೊಂದು ಪಕ್ಷಿಯ ಎನರ್ಜಿ, ಪಕ್ಷಿ ವಿಜ್ಞಾನ ಅನ್ನೋದೇ ಭಾಳ ಚಮತ್ಕಾರಿ ವಿಷಯ ಇದು. ಆರ್ನಿಥಾಲಜಿ ಅಂತ ಕರೀತಾರೆ. ಪಕ್ಷಿ ವಿಜ್ಞಾನಕ್ಕೆ ಏನಂತ ಕರೀತಾರೆ? ಆರ್ನಿಥಾಲಜಿ. ORNITHOLOGY, ಆರ್ನಿಥಾಲಜಿ. ಇದರ ಬಗ್ಗೆ ಸ್ಟಡಿ ಮಾಡೋರನ್ನ ಆರ್ನಿಥಾಲಜಿಸ್ಟ್ ಅಂತ ಕರೀತಾರೆ. ನಮ್ಮ ಸಲೀಂ ಅಲಿ ಅವರು ಅದರಲ್ಲ, ಅವರು ಆರ್ನಿಥಾಲಜಿಸ್ಟ್ ಅವರು. ಇದರ ಬಗ್ಗೆ ಸಂಸ್ಥೆಗಳು ಅದಾವು. ಆ ಸಂಸ್ಥೆಯವರು ಬೇರೆ ಬೇರೆ ಶಾಲೆಗಳಿಗೆ BNHS ಅಂತೇಳಿ ಒಂದು ಸಂಸ್ಥೆ ಐತಿ. ಆ ಸಂಸ್ಥೆಯವರು ಬೇರೆ ಬೇರೆ ಶಾಲೆಗಳಿಗೆ ಭೇಟಿ ಕೊಟ್ಟು ಜಗತ್ತಿನಲ್ಲಿರುವಂಥ ಪಕ್ಷಿಗಳ ಬಗ್ಗೆ, ಆ ಪಕ್ಷಿಯನ್ನು ತೋರಿಸೋದು ಮತ್ತು ಆ ಪಕ್ಷಿಯ ಧ್ವನಿಯನ್ನು ನಿಮಗೆ ಕೇಳಿಸೋದ್ರ ಮುಖಾಂತರ ಅವರು ಬಹಳಷ್ಟು ವಿಷಯಗಳನ್ನು ನಮ್ಮೊಂದಿಗೆ ತಿಳಿಸ್ತಾರೆ. ಈಗ ಈ ಪಕ್ಷಿಗಳ ಬಗ್ಗೆ ಹಂಗೆ ನಿಮಗೆ ತಮಾಷೆಗೆ ಅಂತಂದು ಹೇಳ್ತೀನಿ. ಹಂಗೆ ಒಂದು ಸಣ್ಣ ವಿಷಯ. ಈ ಪಾರಿವಾಳ ನೋಡಿರಲ್ಲ, ಪಾರಿವಾಳ ಅದು ಗಂಡು ಪಾರಿವಾಳ ಮತ್ತು ಹೆಣ್ಣು ಪಾರಿವಾಳ ಜೊತೆಯಾಗೇ ಇರ್ತವೆ. ಹೀಗಾಗಿ ಪ್ರೇಮದ ಸಂಕೇತವಾಗಿ ಪಾರಿವಾಳವನ್ನೇ ತೊಗೊಂತಾರೆ. ಅದು ಒಂದು ಸತ್ತಂದ್ರೆ ಇನ್ನೊಂದು ಸಾಯ್ತಂತ, ಇನ್ನೊಂದು ಬದುಕಿರೋದಿಲ್ಲ. ಅದ್ರ ಗುಬ್ಬಿ ಐತಲ್ಲ, ಅದು ಗುಬ್ಬಿ ಭಾಳ ಡೇಂಜರ್. ಅದು ಗುಬ್ಬಿ ನಂಬಿಗಸ್ತ ಪಕ್ಷಿ ಅಲ್ಲದು. ಅದಕ್ಕೆ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು, ಗುಬ್ಬಿಗೆ ಗಂಡಂದಿರೆಷ್ಟು ಅಂತ ಹೇಳಿ. ಯಾಕಂದ್ರೆ ಆ ಹೆಣ್ಣು ಗುಬ್ಬಿ ಇರ್ತೈತಲ್ಲ, ಯಾವುದಾದ್ರೂ ಗಂಡು ಗುಬ್ಬಿಯನ್ನು ಬಿಟ್ಟು ಹೋತಂದ್ರೆ ಇನ್ನೊಂದು ಗಂಡು ಗುಬ್ಬಿ ಜೊತೆ ಫ್ರೆಂಡ್ಶಿಪ್ ಮಾಡ್ತೈತಂತ. ಆ ಹೊಸ ಫ್ರೆಂಡನ್ನು ಕರ್ಕೊಂಡು ಈ ಹಳೆ ಫ್ರೆಂಡ್ ನನ್ನ ಹತ್ರ ಬರ್ತೈತಂಥದ್ದು. ಅದು ಗುಬ್ಬಿ ಸೈಕಾಲಜಿ. ಅದು ಎಷ್ಟು ಮಜಾ ಐತೆ ನೋಡ್ರಿ ಗುಬ್ಬಿ. ಅದಕ್ಕೆ ಅದು ಒಂದು ಆರ್ಟಿಕಲ್ ಬಂದಿತ್ತು, ಗುಬ್ಬಿಗೆ ಗಂಡಂದಿರೆ ಎಷ್ಟು. ಎಲ್ಲರೂ ಸಿಕ್ಕರು ಓದ್ರಿ, ಭಾಳ ಮಜಾ ಐತಿ. ಇವೆಲ್ಲ ತಿಳ್ಕೋಬೇಕು ಪಕ್ಷಿ ವಿಜ್ಞಾನ. ಸುಮ್ಮನೆ ನಿಮಗೆ ತಮಾಷೆಗೆ ಇದು ಗೊತ್ತಿರಲಿ ಅಂತ ಹೇಳಿದೆ. ಆ ಪಕ್ಷಿಯನ್ನು ನೋಡಿದಾಗ, ಆ ಎನರ್ಜಿಯನ್ನು ನೋಡಿದಾಗ ಭಾಳ ಇದು ಅನ್ನಿಸ್ತು ಅವನಿಗೆ. ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್ ಹಿಯರ್ ಆ್ಯಂಡ್ ದೇರ್.
ಸ್ವಲ್ಪ ಆ ಚಿತ್ರವನ್ನು ನೆನಪಿನಲ್ಲಿಟ್ಟುಕೊಂಡ ಅದನ್ನು ಒಂದು ಬಿಳಿ ವೈಟ್ ಪೇಪರ್ ಮೇಲೆ ಮೂಡಿಸೋಣ ಅಂತೇಳಿ ಪ್ರಯತ್ನ ಮಾಡಿದ. ಇಟ್ಸ್ ಹೋಲ್ ಬಾಡಿ ರೆಡಿ ಫಾರ್ ಫ್ಲೈಟ್ ಎನಿ ಮೂಮೆಂಟ್. ಮುಂದೆ ಗೊತ್ತಾಯ್ತು ಅದು ರೆಡಿ ಆಗ್ಲಿಕ್ಕೆ, ಪಕ್ಷಿ ಹಾರಿ ಹೋಗ್ಲಿಕ್ಕೆ ರೆಡಿ ಆಗ್ಲಿಕ್ಕೆ. ಫ್ಲೈಟ್ ಅಂದರೆ ಹಾರಿ ಹೋಗೋದು. ಅದಕ್ಕೆ ಈ ಹಾರಿ ಹೋಗೋನ ಶಬ್ದದಿಂದನೇ ವಿಮಾನದಲ್ಲಿ ಪ್ರಯಾಣ ಮಾಡೋರಿಗೆ ಫ್ಲೈಟ್ನೇ ಬಂದೆ, ಇಲ್ಲಿಂದನೇ ಬಂದಂಥ ಶಬ್ದ ಅದು, ಹಾರಿ ಹೋಗು. ಫಾರ್ ಅ ಲಾಂಗ್ ಟೈಮ್ ಹಿ ಸ್ಟೇರ್ಡ್. ಭಾಳ ಹೊತ್ತಿನವರೆಗೂ ಅದನ್ನು ನೋಡಿದ ಅಂದ್ರೆ ನಾವು ನಮ್ಮ ಕನ್ನಡದಾಗ ಹೇಳ್ತು ನೋಡ್ರಿ, ಕಣ್ಣು ತುಂಬಿಕೊಂಡ ಅಂತೀವಲ್ಲ ಆ ಥರ. ಭಾಳ ಸುಂದರವಾದ ಪಕ್ಷಿ ಅದು. ವೆನ್ ಇಟ್ ಫ್ಲೀವ್ ಅವೇ, ಆ ಪಕ್ಷಿ ಹಾರಿ ಹೋಯಿತು. ಆಫ್ಟರ್ ಎ ಗ್ಲಾನ್ಸ್ ಅಂದ್ರೆ ನೋಟ, ಅದನ್ನು ಏನು ನೋಡಿದ್ನಲ್ಲ ಸತೀಶ್ ಜಂಪ್ ಡೌನ್ ಫ್ರಮ್ ಹಿಸ್ ಬೆಡ್. ಸೀದಾ ಹೋದವನ ಒಂದು ಡ್ರಾಯಿಂಗ್ ಬುಕ್ಕ ತೊಗೊಂಡು ಏನು ಮಾಡಿದ, ಟುಕ್ ಔಟ್ ಈಸ್ ಅ ನೋಟ್ಬುಕ್ ಆ್ಯಂಡ್ ಪೆನ್ಸಿಲ್. ಕೈಯಾಗ ಒಂದು ಪೆನ್ಸಿಲ್ ಹಿಡ್ಕೊಂಡ, ನೋಟ್ಬುಕ್ ತೊಗೊಂಡ, ಆ ಪಕ್ಷಿಯ ಚಿತ್ರವನ್ನು ತೆಗೆದ ಬಿಟ್ಟ. ಈ ಸ್ಕೆಚ್ ದ ಬರ್ಡ್ ಫ್ರಮ್ ಮೆಮರಿ. ಏನು ನೆನಪಿಟ್ಕೊಂಡಿದ್ನಲ್ಲ, ಕಣ್ಣಲ್ಲಿ ತುಂಬಿಕೊಂಡಿದ್ದ ಅಂತ ಹೇಳಿದ್ನಲ್ಲ, ಆ ನೆನಪಿಟ್ಕೊಂಡಿದ್ದನ್ನು ಅಲ್ಲಿ ಆ ಚಿತ್ರದೊಳಗೆ ಇಳಿಸಿದ. ವಿತ್ ಅ ಫ್ಯೂ ಡೆಫ್ಟ್ ಸ್ಟ್ರೋಕ್ಸ್ ಈ ಲೈಕ್ಡ್ ದ ಪಿಕ್ಚರ್. ಡ್ರಾಯಿಂಗ್ ಹೆಂಗಿರ್ತೈತೆ ಅಂದ್ರೆ, ಇವತ್ತು ನಿಮಗೆ ಪಾಠ ಮಾಡ್ತೀನಿಪ್ಪ ಅಂದ್ರೆ ಆ ಪಾಠ ಮೊದಲು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಹಂಗೆ ಒಂದು ಚಿತ್ರ ನೀವು ತೆಗಿತೀರಿ ಅಂದ್ರೆ ಆ ಚಿತ್ರ ಮೊದಲು ನಿಮಗೆ ಮನಸ್ಸಿಗೆ ಬರ್ಬೇಕು. ನಿಮಗೆ ಮನಸ್ಸಿಗೆ ಬರಲಿಲ್ಲ ಅಂದ್ರೆ ಬೇರೆಯವರಿಗೆ ಅದು ಮನಸ್ಸಿಗೆ ಬರೋದಿಲ್ಲ. ಹಂಗೆ ಆ ಚಿತ್ರವನ್ನು ಹೊಳ್ಳಿ ನೋಡ್ತಾ ಇದ್ದಾನೆ. ಭಾಳ ಅವನಿಗೆ ಖುಷಿ ಅನ್ನಿಸ್ತು. ಹಿ ಲೈಕ್ಡ್ ದ ಪಿಕ್ಚರ್ ಆ್ಯಂಡ್ ಸೆಟ್ ಇಟ್ ಅಗೇನೆಸ್ಟ್ ದ ಸ್ಟಾಕ್ ಆಫ್ ಬುಕ್ಸ್ ಆನ್ ಇಸ್ ಬೆಡ್ ಸೈಡ್ ಟೇಬಲ್. ಈಗೇನು ಮಾಡಕೊಂಡ್ಬಿಟ್ಟ ಅಂದ್ರೆ, ಆ ಡ್ರಾಯಿಂಗನ್ನು ಒಂದು ಹಾಬಿ ಮಾಡ್ಕೊಂಡ್ಬಿಟ್ಟವ. ಆ ತನ್ನ ಬೆಡ್ ಹತ್ರ ಒಂದು ಟೇಬಲ್ ಮೇಲೆ ಯಾವಾಗಲೂ ಒಂದು ಡ್ರಾಯಿಂಗ್ ಬುಕ್ಕು, ಪೆನ್ಸಿಲ್ಲು ಎಲ್ಲ ಯಾವಾಗಲೂ ಇಟ್ಕೊಂಡೇ ಬಿಟ್ಟವ. ಅಂದ್ರೆ ಈಗ ಈ ಘಟನೆಯ ನಂತರ ಡ್ರಾಯಿಂಗು ಪೇಂಟಿಂಗು ಸತೀಶನ ಹಾಬಿ ಆಗಿಬಿಡ್ತು. ಆ ಹಾಬಿನೇ ಮುಂದೆ ಅವರನ್ನು ಜಗತ್ ಪ್ರಸಿದ್ಧ ಅಂತಾರಾಷ್ಟ್ರೀಯ ವರ್ಣಚಿತ್ರ ಕಲಾವಿದರನ್ನಾಗಿ ಬೆಳೆಸ್ತು ಅಂತ ಹೇಳಿದರೂ ಕೂಡ ತಪ್ಪಿಲ್ಲ. ಹಿ ಹ್ಯಾಡ್ ಡಿಸ್ಕವರ್ಡ್ ಎನದರ್ ಪಾಸ್ಟ್ ಟೈಮ್. ಇದುವರೆಗೂ ತಂದೆಯವರು ಪುಸ್ತಕಗಳನ್ನು ತಂದು ಕೊಡ್ತಿದ್ರು. ಆ ಪುಸ್ತಕಗಳನ್ನು ಓದೋದ್ರ ಮುಖಾಂತರ ಸಮಯವನ್ನು ಕಳೀತಾ ಇದ್ದಂಥ ಸತೀಶನಿಗೆ ಬೇರೆ ಒಂದು ಕೆಲಸ ಸಿಕ್ಕಂಗಾತು. ವಿಚ್ ಹಿ ಕುಡ್ ಇಂಡಲ್ಜ್ ಇನ್ ಸಿಟ್ಟಿಂಗ್ ಆನ್ ಹಿಸ್ ಬೆಡ್. ಯಾವಾಗಲೂ ಎಷ್ಟಂತ ಮಲ್ಕೊಂತೀರಿ ನೀವು? ಮಲ್ಕೊಳೋದು ಆಯ್ತು, ಕುಂದ್ರೋದು ಆಯ್ತು, ಮಾತಾಡೋಕಂಕರ ಯಾರೂ ಇಲ್ಲ. ಹೀಗಾಗಿ ಈಗ ಆತ ಬೆಡ್ ಮೇಲೆ ಕೂತ್ಕೊಂಡು ಬರೀ ಚಿತ್ರಗಳನ್ನು ಬಿಡಿಸ್ಲಿಕ್ಕೆ ಹತ್ತಿದ. ಹಿ ಬಿಗ್ಯಾನ್ ಫಿಲ್ಲಿಂಗ್ ಪೇಜಸ್ ಆ್ಯಂಡ್ ಪೇಜಸ್ ವಿತ್ ಡೂಡಲ್ಸ್ ಅಂದ್ರೆ ಈ ರಂಗೋಲಿ ಹಾಕೋತ್ನಾಗ ಮೊದಲು ಚಿಕ್ಕಿ ಇಟ್ಟು ಆಮೇಲೆ ಅದನ್ನು ರಂಗೋಲಿ ಎಳಿತಾರಲ್ಲ ಆ ಥರ ಈ ಡ್ರಾಯಿಂಗ್ ತೆಗಿಯೋತ್ನಾಗೂ ಮೊದಲು ಅದನ್ನು ಇಟ್ಟು ಆಮೇಲೆ ಅದಕ್ಕೆ ಆಕಾರವನ್ನು ಕೊಡ್ತಾರೆ, ಅದು ಡೂಡಲ್ಸ್ ಅಂತ. ಹಿಸ್ ಸ್ಟ್ರೋಕ್ಸ್ ವೆರಿಡ್ ವಿತ್ ಹಿಸ್ ಮೂಡ್ಸ್ ಆ್ಯಂಗ್ರಿ. ಕೆಲವು ಸಲ ಬಸ್ ಸ್ಟ್ಯಾಂಡ್ನೊಳಗೆ ಅಲ್ಲಿ ಕುಂತು ಡ್ರಾಯಿಂಗ್ ಬಿಡಿಸ್ತಿರ್ತಾರೆ ನೋಡ್ರಿ, ಸಿಟಿ ಒಳಗೆ ರಶ್ ಇದ್ದಲ್ಲೇ ಕುಂತು ಬಿಡಿಸ್ತಿರ್ತಾರೆ ಅವರು, ಅದ್ಭುತವಾಗಿ ಬಿಡಿಸ್ತಿರ್ತಾರೆ. ಹೌದಾ? ಆ ಬಿಡಿಸುವಿಕೆಯಲ್ಲೇ ಗೊತ್ತಾಗುತ್ತೆ ಅವ್ರ ಮೂಡ್ ಗೊತ್ತಾಗುತ್ತಂತ. ಅವ್ರು ಸಿಟ್ನ್ಯಾಗ ಅದರೋ ಖುಷಿಯಿಂದ ಬಿಡಿಸ್ಯಾರೋ ಅದು ಕೂಡ ಗೊತ್ತಾಗುತ್ತಂತ. ಸೂತಿಂಗ್ ಆ್ಯಂಡ್ ಹ್ಯೂಮರಸ್. ಹೌದಾ? ಬರ್ಕೋರಿಗೆ ಶಬ್ದ. ಕ್ರೆಸ್ಟ್ ಅಂದ್ರೆ ಎತ್ತರವಾದ. ಡಾರ್ಟಿಂಗ್ ಚಲಿಸು. ಡೆಫ್ಟ್ ಸ್ಟ್ರೋಕ್ಸ್ ಕಲಾವಿದನ ಅದ್ಭುತ ಕೈಚಳಕ. ಗ್ಲೂಮಿಲಿ ಆನಂದದಾಯಕವಲ್ಲದ. ಸ್ಟಾಕ್ ಆಫ್ ಬುಕ್ಸ್ ಪುಸ್ತಕಗಳ ರಾಶಿ. ಡೂಡಲ್ಸ್ ಚುಕ್ಕೆ ಇಡು. ಪಾಸ್ಟ್ ಟೈಮ್ ವಿರಾಮದ ವೇಳೆ. ಇನ್ನೊಮ್ಮೆ ಹೇಳ್ತೀನಿ, ಅವಸರ ಆಯ್ತೋ ಏನು. ಕ್ರೆಸ್ಟ್ ಅಂದ್ರೆ ಎತ್ತರ ಮೇಲೆ. ಡಾರ್ಟಿಂಗ್ ಅಂದ್ರೆ ಚಲಿಸು. ಡೆಫ್ಟ್ ಸ್ಟ್ರಾಕ್ಸ್ ಅಂದ್ರೆ ಕಲಾವಿದನ ಅದ್ಭುತ ಕೈಚಳಕಗಳು. ಗ್ಲೂಮಿಲಿ ಅಂದ್ರೆ ದುಃಖದಿಂದ ಕೂಡಿದ. ಸ್ಟಾಕ್ ಆಫ್ ಬುಕ್ಸ್ ಅಂದ್ರೆ ಪುಸ್ತಕಗಳ ರಾಶಿ. ಡೂಡಲ್ಸ್ ಅಂದ್ರೆ ಚುಕ್ಕೆ. ಪಾಸ್ಟ್ ಟೈಮ್ ಅಂದ್ರೆ ವಿರಾಮದ ವೇಳೆ. ಇಂಡಲ್ಜ್ ಇನ್ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು. ಸೂತಿಂಗ್ ಅಂದ್ರೆ ಆರಾಮದಾಯಕ. ಕ್ಯಾಲಿಗ್ರಾಫಿ ಅಂದ್ರೆ ಸುಂದರವಾದ ಬರವಣಿಗೆ. ಕಾಪಿ ರೈಟಿಂಗ್ ಅಂತಿರಲ್ಲ, ಅದು ಕ್ಯಾಲಿಗ್ರಾಫಿ. ಹಿ ಹ್ಯಾಡ್ ಆಲ್ವೇಸ್ ನೋಡ್ರಿ, ಉರ್ದು ಕ್ಯಾಲಿಗ್ರಫಿ ಭಾಳ ಕಷ್ಟ ಅಂತೀವಿ, ಅದನ್ನು ಭಾಳ ಅದ್ಭುತವಾಗಿ ಓದ್ತಿದ್ರು ಮತ್ತು ಬರಿತಾ ಇದ್ರು. ಹೀಗೆ ಆ ಡ್ರಾಯಿಂಗ್ನೊಳಗೆ ಸ್ಕೆಚಿಂಗ್ ನ್ಯಾಚುರಲಿ ಟು ಹಿಮ್,
ಭಾಳ ಒಳ್ಳೆಯ ಒಂದು ಸಾಧನೆಯನ್ನು ಅವರು ಮಾಡಲಿಕ್ಕೆ ಹತ್ತಿದರು. ಹವೆವರ್ ಈಸ್ ಫಾದರ್ ವಾಸ್ ನಾಟ್ ಅಮ್ಯೂಸ್ಡ್. ತಂದೆ ಯಾವುದಕ್ಕೂ ಏನೂ ಅಸಹ್ಯ ಮಾಡಲಿಲ್ಲ ಅವ್ರನ್ನ. ಆದರೆ ಅವರಿಗೆ ಡ್ರಾಯಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ನೇರವಾಗಿ ಮಾತಾಡದೇ ಇದ್ದರೂ ಕೂಡ ಹಿ ಟುಕ್ ಅವೇ ಆಲ್ ದ ನೋಟ್ಬುಕ್ಸ್ ಹಿ ಹ್ಯಾಡ್ ಡ್ರಾನ್ ಆನ್. ಅಂದರೆ ಒಬ್ಬ ಮಗ ಒಬ್ಬ ಡ್ರಾಯಿಂಗ್ ಕಲಾವಿದ ಆಗೋದು ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ. ಯಾಕಂತಂದರೆ ದಿಸ್ ಈಸ್ ಅನ್ ಐಡಲ್ ಪಾಸ್ಟ್ ಟೈಮ್. ಮತ್ತು ಇದು ಆರಿಸಿ ಬರ್ಕೋರಿ, ಇಲ್ಲಿಂದ ಹಾಕೋರಿ, ಪೆನ್ ತಗೋರಿ. ಎಲ್ಲಿಂದ ಎಲ್ಲಿ ಮಠ ಅಂದರೆ ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ಟ್ ಟೈಮ್, ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೇಜ್, ಹಿ ಸೇಡ್ ಟು ಹೀಸ್ ಸನ್. ಅಲ್ಲಿಂದ ಅಲ್ಲಿ ಮಠ 2022 ಮಾರ್ಚ್. ಇಲ್ಲೇನು ನಾನು ಇವತ್ತು ಪ್ರಶ್ನೆಗಳನ್ನು ಆರ್ಸಿಗಳನ್ನು ಬರೆಸ್ತೀನಿ, ಕೆಲವೊಂದಕ್ಕೆ ಉತ್ತರಗಳನ್ನು ನಾನು ಬರೆಸ್ತೀನಿ, ಕೆಲವೊಂದನ್ನು ನಿಮಗೆ ಕೊಡ್ತೀನಿ. ನೀವು ಮಾಡ್ಬೇಕು ಅದನ್ನು ಕೆಲಸ. ಎಲ್ಲನೂ ನಾನು ಬರೆಸಲ್ಲ, ನಿಮ್ಮದು ಒಂದಿಷ್ಟು ವರ್ಕ್ ಬೇಕು. ಈ ಒಂದು ವಿರಾಮದ ವೇಳೆಯನ್ನು ನೀನು ಓದುವುದಕ್ಕಾಗಿ ಬಳಸ, ಗೆಟ್ ಸಮ್ ನಾಲೆಜ್, ಓದೋದ್ರ ಮುಖಾಂತರ ಜ್ಞಾನವನ್ನು, ನಾಲೆಜನ್ನು ಸಂಪಾದಿಸ್ಕೋಬೇಕು. ಮುಂಬರುವ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಎದುರಿಸಬೇಕು. ಅದನ್ನು ಬಿಟ್ಟು ನೀನು ಬರೀ ಡ್ರಾಯಿಂಗ್ ತಕ್ಕೊಂತ ಕುಂತ್ರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ತಿಳ್ಕೊಂಡು ಎಲ್ಲ ಡ್ರಾಯಿಂಗ್ ನೋಟ್ಬುಕ್ಗಳನ್ನು ತೊಗೊಂಡು ಬೇರೆ ಕಡೆ ಇಟ್ಟುಬಿಟ್ರು. ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಕ್ವಶನ್ ಪೇಪರಿಗೆ ಹೋಗೋಣ. ಕ್ಲಾಸ್ ಮುಗಿದಿಲ್ಲ. ನಾಳೆ 25ನೇ ಪ್ಯಾರಾಗ್ರಾಫ್ನಿಂದ ನಾಳೆ ಚರ್ಚೆ ಮಾಡೋಣ. ಈಗ ಸ್ವಲ್ಪ ನಾನೀಗ ನಿಮಗೆ ಕ್ವಶನ್ಸ್ಗಳ ಬಗ್ಗೆ ಎಲ್ಲ ಕೊಟ್ಬಿಡ್ತೀನಿ. ನಾನು ಮೊದಲೇ ಹೇಳಿದಂತೆ ಈಗ ಆಲ್ರೆಡಿ ಯಾರ್ಯಾರು ಕ್ವಶನ್ಸ್ ಬರ್ಕೊಂಡಿರಿ ಅವರು ಬರ್ಕೋಬೇಡ್ರಿ, ಯಾರು ಬರ್ಕೊಂಡಿಲ್ಲ ಅವ್ರು ಬರ್ಕೊಂತಾರೆ. ಏಪ್ರಿಲ್ 2023 ಏಪ್ರಿಲ್ 3 ಅಂಕದ ಪ್ರಶ್ನೆ, 6 ಸಾಲುಗಳಷ್ಟು ಉತ್ತರ ಬರೀಬೇಕು. 3 ಅಂಕದ ಪ್ರಶ್ನೆ, 6 ಸಾಲುಗಳಷ್ಟು ಉತ್ತರ ಬರೀಬೇಕು. ಬರ್ಕೊರಿ ಕ್ವಶನ್. ಯಾರು ಬರ್ಕೊಂಡಿಲ್ಲ ಅವರು. ಫಿಸಿಕಲ್ ಡಿಸೆಬಿಲಿಟಿ, PHYSICAL, ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್. ಅಡೆತಡೆ, ಬ್ಯಾರಿಯರ್ ಅಂದರೆ ಅಡೆತಡೆ. ದೈಹಿಕ ನ್ಯೂನ್ಯತೆ ಯಶಸ್ಸನ್ನು ಗಳಿಸಲಿಕ್ಕೆ ಯಾವುದೇ ರೀತಿಯಲ್ಲಿ ಅಡ್ಡಗೋಡೆಯಾಗಲಿಲ್ಲ. ನೀವು ಈ ಮಾತನ್ನು ಸತೀಶ್ ಗುಜರಾಲ್ ಅವರ ಜೀವನದಿಂದ ಹೇಗೆ ಸಮರ್ಥಿಸಿಕೊಳ್ಳುತ್ತೀರಿ? ವಿವರಿಸಿ. ಇದು ಪ್ರಶ್ನೆ ಅರ್ಥ. ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಹೌ ಡು ಯು, ಕಂಟಿನ್ಯೂ ಕ್ವಶನ್, ಹೌ ಡು ಯು ಸಬ್ಸ್ಟೆನ್ಶಿಯೇಟ್, SUBSTANTIATE, substantiate this with Satish Gujaral's life. Satish Gujaral's life 3 ಅಂಕ. ನೆಕ್ಸ್ಟ್ ತಗೋರಿ RC. ಆಗಲೇ ಹೇಳಿದ್ನಲ್ಲ ನಾನು 19ನೇ ಪ್ಯಾರಾದಾಗ ಒಂದು ಕ್ವಶನ್ಸ್ ಬರೆಸ್ತೀನಿ ಅಂತ ಹೇಳಿದ್ನಲ್ಲ, 144ನೇ ಪುಟ. ಅದನ್ನು ಬರ್ಕೊಂಡಿರಿ ನೀವು, ಅಥವಾ ಬರ್ಕೊಳಕ್ಕೆ ಜಗನಾರ ಬಿಡ್ರಿ. ಎಲ್ಲಿಂದ? ಇಫ್ ಯು ವಾಂಟ್ನಿಂದ ಹಿಡಿದು ಬೈ ರೀಡಿಂಗ್ ಅಂತ ಐತಲ್ಲ ಅಲ್ಲಿ ಮಠ. ಕ್ವಶನ್ ಬರ್ಕೋರಿ. ಈಗ ಕ್ವಶನ್ ಎ, ಹೂ ಈಸ್ ದ ಸ್ಪೀಕರ್ ಹಿಯರ್? ಈ ಮಾತನ್ನು ಹೇಳಿದವರು ಯಾರು? ಹೂ ಈಸ್ ದ, ಅದನ್ನು ಬರ್ಕೊಳಕ್ಕೆ ಜಾಗ ಬಿಟ್ಬಿಡ್ರಿ. ಇಫ್ ಯು ವಾಂಟ್ನಿಂದ ಹಿಡಿದು ಜಸ್ಟ್ ಬೈ ರೀಡಿಂಗ್ ಅಲ್ಲಿ ಮಠ. 144ನೇ ಪುಟ 19ನೇ ಪ್ಯಾರ. RC, ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಎಕ್ಸ್ಟ್ರಾಕ್ಟ್ಸ್ ಅಂತ ಕರಿತೀರಲ್ಲ, ಅದು ಅದೇ. RC ಅಂದರು ಅದೇ. ಹೂ ಈಸ್ ದ ಸ್ಪೀಕರ್ ಹಿಯರ್ ಒಂದು ಸ್ಟೇಟ್ಮೆಂಟ್ ಇರ್ತೈತಿ. ಅದ್ರ ಕೆಳಗೆ 3 ಪ್ರಶ್ನೆಗಳು ಇರ್ತವೆ. 12 ಮಾರ್ಕ್ಸ್ ಇರ್ತೈತಿ. 3 RCಗಳು ಪ್ರೋಸ್ನಿಂದ ಬರ್ತಾವೆ, 1 RC ಮಾತ್ರ ಪೊಯೆಟ್ರಿಯಿಂದ ಬರ್ತೈತಿ. ಈ RCಗಳಿಗೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿರಿ ಅಂಥೇಳಿ ನಿನ್ನೆ ನೀವೆಲ್ಲ ನಮ್ಗೆ ಹೇಳಿರಿ. ಖಂಡಿತವಾಗಿ ಮಾಡ್ತೀವಿ. ಆ ಕೆಲಸ ಪ್ರಾರಂಭ ಆಗೈತಿ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಖಂಡಿತವಾಗಿ ನಿಮಗೆ ಹೇಳಿ ಅದನ್ನು ಅಪ್ಲೋಡ್ ಮಾಡ್ತೀವಿ. ಹೂ ಈಸ್ ದ ಸ್ಪೀಕರ್ ಹಿಯರ್? ಆನ್ಸರ್, ಫಾದರ್ ಅವತಾರ್ ನಾರಾಯಣ. ಫಾದರ್ ಅವತಾರ್ ನಾರಾಯಣ.
ಬಿ, ಹೂ ಡಸ್ ಯು ರೆಫರ್ ಟು? ಇಲ್ಲಿ ಯು ಅಂದರೆ ಯಾರು? ಹೂ ಡಸ್ ಯು ರೆಫರ್ ಟು? ಸತೀಶ್. ಸತೀಶ್. ಸಿ, ಹೌ ಡಿಡ್ ದ ಸ್ಪೀಕರ್ ಎನ್ಕರೇಜ್ ರೀಡಿಂಗ್? ಈ ಮಾತನ್ನು ಹೇಳಿದ ವ್ಯಕ್ತಿ ಓದಲಿಕ್ಕೆ ಹೇಗೆ ಪ್ರೋತ್ಸಾಹವನ್ನು ಕೊಟ್ಟರು? ಹೌ ಡಿಡ್ ದ ಸ್ಪೀಕರ್ ಎನ್ಕರೇಜ್ ರೀಡಿಂಗ್? ಆನ್ಸರ್ ಬರ್ಕೋರಿ. ಗಿವಿಂಗ್ ಆನ್ ಆರ್ಮ್ಫುಲ್ ಆಫ್ ಬುಕ್ಸ್. ಆರ್ಮ್ಫುಲ್, ಕೈ ತುಂಬ, ARMFUL, ಆರ್ಮ್ಫುಲ್ ಆಫ್ ಬುಕ್ಸ್. ನೆಕ್ಸ್ಟ್ ಮುಂದಿನ ಕ್ವೆಶ್ಚನ್ ಪೇಪರ್ಗೆ ಹೋಗೋಣ. ಜೂನ್ 2019 ಅವಾಗ 19ರೊಳಗೆ 4 ಅಂಕಕ್ಕೂ ಪಾಠದ ಮೇಲೆ ಕೇಳ್ತಿದ್ರು ಅಂತ ಹೇಳಿದ್ನಲ್ಲ, ಹೀಗಾಗಿ 4 ಈಗ 3ಕ್ಕೆ ಕೇಳಬಹುದು. ಬರ್ಕೋರಿ. ಹೌ ಡಿಡ್ ದ ಬರ್ಡ್, ಈಗ ಆಲ್ರೆಡಿ ಬರ್ಕೊಂಡಿದ್ರೆ ಬಿಡ್ರಿ ನೀವು ಅವರು. ಹೌ ಡಿಡ್ ದ ಬರ್ಡ್ ಇನ್ಸ್ಪೈರ್ ಸತೀಶ್, INSPIRE, ಇನ್ಸ್ಪೈರ್ ಸತೀಶ್ ಟು ಬಿಕಮ್ ಆ್ಯನ್ ಆರ್ಟಿಸ್ಟ್? ಆಗಲೇ ಹೇಳಿದ್ನಲ್ಲ, ಅದೇ ಒಂದು ಪಕ್ಷಿ ಅವರನ್ನು ಆರ್ಟಿಸ್ಟ್ ಹೆಂಗೆ ಮಾಡಿತ್ತು ಅಂತ, ಹೇಗೆ ಅವರನ್ನು ಇನ್ಸ್ಪೈರ್ ಮಾಡಿತ್ತು. ಹೌ ಡಿಡ್ ದ ಬರ್ಡ್ ಇನ್ಸ್ಪೈರ್ ಸತೀಶ್ ಟು ಬಿಕಮ್ ಆ್ಯನ್ ಆರ್ಟಿಸ್ಟ್? ಆನ್ಸರು ಕೂಡ ನಾನು ಹೇಳಿಬಿಡ್ತೀನಿ. ಪಾಯಿಂಟ್ಸ್ ಇವು. ಆನ್ಸರ್ ಅಂದರೆ ಪಾಯಿಂಟ್ಸ್. ಒನ್ ಡೇ ಸತೀಶ್ ಲುಕ್ಸ್ ಆಟ್ ಅ ಬರ್ಡ್. ಸತೀಶ್ ಲುಕ್ಸ್ ಆಟ್ ಅ ಬರ್ಡ್, ಸಣ್ಣ ಡ್ಯಾಶ್, ಡಿಫ್ರೆಂಟ್ ಫ್ರಾಮ್ ಅದರ್ ಬರ್ಡ್ಸ್, ಮತ್ತೊಂದು ಸಣ್ಣ ಡ್ಯಾಶ್. ಫಿಸಿಕಲ್ ಫ್ಯೂಚರ್ಸ್, ನೀವು ಪರೀಕ್ಷೆ ಒಳಗೆ ಡ್ಯಾಶ್ ಕೊಡೋದು ಅವಶ್ಯಕತೆ ಇಲ್ಲ, ಇವು ಪಾಯಿಂಟ್ಸ್ ಅಂತ ಗೊತ್ತಾಗಲ್ಲ ಅಂತ ನಾನು ಹೇಳಕ್ಕಂತೀನಿ ಅಷ್ಟೇ. ಫಿಸಿಕಲ್ ಫ್ಯೂಚರ್ಸ್, ಎನರ್ಜಿ ಆ್ಯಂಡ್ ಫ್ಲೈಸ್ ಅವೇ. ಇನ್ಸ್ಪೈರ್ಸ್ ಸತೀಶ್, ಸ್ಕೆಚಸ್ ದ ಬರ್ಡ್. ನಮಗೆ ಪೇಪರ್ ವ್ಯಾಲ್ಯೂಷನ್ನಾಗಿ ಏನು ಕೀ ಆನ್ಸರ್ ಅಂತೇಳಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ನೋಡಿ ನಿಮಗೆ ಬರ್ಸಾಕೊಂತೀನಿ. ಈ ಪಾಯಿಂಟ್ಸ್ ಇದ್ರೆ ನೀವು ಮಾರ್ಕ್ಸ್ ಕೊಡ್ರಿ ಅಂತ ನಮಗೊಂದು ಕೀ ಆನ್ಸರ್ ಕೊಟ್ಟಿರ್ತಾರಲ್ಲ ಅದನ್ನು ನೋಡಿ ನಿಮಗೆ ನಾ ಬರ್ಸಾಕೊಂತೀನಿ. ಸ್ಕೆಚಸ್ ದ ಬರ್ಡ್, ಫೈಂಡ್ಸ್ ಅ ಪಾಸ್ಟ್ ಟೈಮ್, ಮತ್ತೊಂದು ಸಣ್ಣ ಡ್ಯಾಶ್, ಬಿಗಿನ್ಸ್ ಟು ಫಿಲ್ ಪೇಜಸ್ ವಿತ್ ಡ್ರಾಯಿಂಗ್ಸ್, becomes an artist. ನೆಕ್ಸ್ಟ್ 2 ಅಂಕದ ಪ್ರಶ್ನೆ, 2 ಮಾರ್ಕ್ಸಿನ ಪ್ರಶ್ನೆ. ಹೌ ಕ್ಯಾನ್ ವಿ ಸೇ ದ್ಯಾಟ್ ಸತೀಶ್ ಗುಜ್ರಾಲ್ became popular with the able? How can we say that? ಮತ್ತೊಮ್ಮೆ, how can we say that Satish Gujral became popular with the able support of his father? ಆನ್ಸರು ತೊಗೊಂಬಿಡ್ರಿ, ಪಾಯಿಂಟ್ಸ್. ಸತೀಶ್ ಇದನ್ನು ಯಾವಾಗ ಕೇಳಿದ್ದು ಅದನ್ನು ಬರ್ಕೋರಿ. 2020 ಸೆಪ್ಟೆಂಬರ್. ಸತೀಶ್ ಫಾದರ್ ಆಪ್ಟಿಮಿಸ್ಟ್, ಸತೀಶ್ ಫಾದರ್ ಒಂದು ಸಣ್ಣ ಡ್ಯಾಶ್, ಆಪ್ಟಿಮಿಸ್ಟ್, tried to change school, spent ಸ್ಕೂಲ್ ಮುಂದೆ ಒಂದು ಸಣ್ಣ ಡ್ಯಾಶ್, ಮತ್ತೆ spent more time
gave books, brought armful of paints, ಮುಂದೆ ಬರ್ತದೆ ಅದು ವಿಷಯ, ಇನ್ನೂ ಬಂದಿಲ್ಲ, ನಾಳೆ ಪೀರಿಯಡ್ನಾಗ ಚರ್ಚೆ ಮಾಡೋಣ. ಬ್ರಷ್, ನಾಳೆ ಮತ್ತೆ ಎಂದಿನಂತೆ 7 ಗಂಟೆ ಕ್ಲಾಸ್, 7 to 7:45. ಬ್ರಷ್, ಡ್ರಾಯಿಂಗ್ ಶೀಟ್ಸ್, ಸಣ್ಣ ಡ್ಯಾಶ್, ಅಡ್ಮಿಟೆಡ್ ಸತೀಶ್ ಆರ್ಟ್ ಕಾಲೇಜ್, ಅಡ್ಮಿಟೆಡ್ ಸತೀಶ್ ಟು ಆರ್ಟ್ ಕಾಲೇಜ್. ಮುಗೀತು. ನೆಕ್ಸ್ಟ್ 3 ಅಂಕದ ಪ್ರಶ್ನೆ ಕೇಳ್ಯಾರ, 6 ಸಾಲುಗಳಷ್ಟು ಉತ್ತರ ಬರೀಬೇಕು. ಇದು ಯಾವಾಗ ಕೇಳ್ಯಾರಪ್ಪ ಅಂದ್ರೆ 2023 ಜೂನ್, 2023 ಜೂನಕ್ಕೆ ಕೇಳ್ಯಾರ. 3 ಅಂಕದ ಪ್ರಶ್ನೆ ಬರ್ಕೋರಿ. ಹೌ ಡಿಡ್ ಸತೀಶ್ become popular, Satish Gujral, become popular all over the world. ಉತ್ತರ ನೀವು ಬರೀರಿ. ಆಲ್ ಓವರ್ ದ ವರ್ಲ್ಡ್. 3 ಅಂಕ 2023 ಜೂನ್. ನೆಕ್ಸ್ಟ್ ತಗೋರಿ. 2024 ಏಪ್ರಿಲ್ 2 ಅಂಕದ ಪ್ರಶ್ನೆ. ವಾಟ್ ಡಿಡ್ ಸತೀಶ್ ಡೂ as a source of entertainment, as a source of entertainment, 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 when he was confined to bed. 2 ಅಂಕದ ಪ್ರಶ್ನೆ. ಸತೀಶ್ ಯಾವಾಗಲೂ ಹಾಸಿಗೆ ಮೇಲೆ ಮಲ್ಕೊಂಡಾಗ ಅವನಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಅವ ಏನು ಮಾಡ್ತಿದ್ದ? 2 ಅಂಕದ ಪ್ರಶ್ನೆ. ನೆಕ್ಸ್ಟ್ 2022 ಮಾರ್ಚ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕೇಳ್ಯಾರ. 145ನೇ ಪುಟದಾಗ ಆಗಲೇ ನಾ ಹೇಳಿದ್ನಲ್ಲ, ದಿಸ್ ಈಸ್ ಎನ್ ಐಡಲ್ ಪಾಸ್ಟ್ ಟೈಮ್, ಅದನ್ನು ಆಮೇಲೆ ಬರ್ಕೋರಿ. ದಿಸ್ ಈಸ್ ಎನ್ ಐಡಲ್ ಪಾಸ್ಟ್ ಟೈಮ್ನಿಂದ ಹಿಡಿದು ಹೀಸ್ ಸನ್ ಮಠ ನೀವು ಆಮೇಲೆ ಬರ್ಕೋರಿ. ಕ್ವಶನ್ ಬರೆಸಿಬಿಡ್ತೀನಿ ನಾನು ಡೈರೆಕ್ಟ್. ಹೂ ಈಸ್ ದ ಸ್ಪೀಕರ್? ಕ್ವಶನ್ ಎ, ಹೂ ಈಸ್ ದ ಸ್ಪೀಕರ್? ಆನ್ಸರ್, ಇದು ಒಳ್ಳೆಯ ವಿರಾಮದ ವೇಳೆ. ಈ ವಿರಾಮದ ವೇಳೆಯನ್ನು ನೀನು ಓದೋದರಲ್ಲಿ ಕಳಿಬೇಕು, ಒಳ್ಳೆ ಜ್ಞಾನವನ್ನು ಸಂಪಾದಿಸ್ಕೋಬೇಕಪ್ಪ ಮಗನ. ಇದನ್ನ ಖಾಲಿ ಪಿಲಿ ಕಳಿಬಾರ್ದು ಅಂತ ಹೇಳಿದವರು ಯಾರು? ಅವತಾರ್ ನಾರಾಯಣ. ಬಿ, ಹೂ ಇಸ್ ದ ಸ್ಪೀಕರ್ ಅಂದ್ರೆ ಅದಕ್ಕೆ ಉತ್ತರ ಅವತಾರ್ ನಾರಾಯಣ. ಬಿ, ಹೂ ಡಸ್ ಯು ರೆಫರ್ ಟು? ನೀನು ಅಂದರೆ ಯಾರು? ಸತೀಶ್. ವಾಟ್ ಈಸ್ ರೆಫರ್ಡ್ ಹಿಯರ್? What is referred here as idle pastime? ಬರ್ಕೋರಿ. ಸಿ ಉತ್ತರ. something that one enjoys doing during during leisure time. Last
ಅದು ಕೂಡ 2 ಅಂಕದ ಪ್ರಶ್ನೆ. ಕೇಳಿದ್ದು ಆಗಸ್ಟ್ 2024, ಮೊನ್ನೆ 3ನೇ ಹಂತದ ಪರೀಕ್ಷೆ ನಡೀತಲ್ಲ ಅದಕ್ಕೆ. ಆಗಸ್ಟ್ 2024 2 ಅಂಕದ ಪ್ರಶ್ನೆ. Why did not Satish want to go to school? Why did not Satish want to go to school? ಇದಕ್ಕೂ ಕೂಡ ಆನ್ಸರ್ ನಾನೇ ಬರೆಸಿಬಿಡ್ತೀನಿ, ಬರ್ಕೊಂಬಿಡ್ರಿ. ಸತೀಶ್ ಮೆಟ್ with an accident last hearing caused by medicine. ಪಾಯಿಂಟ್ಸ್ ಇವೆಲ್ಲ. ಆಕ್ಸಿಡೆಂಟ್ ಆದಮೇಲೆ ಒಂದು ಸಣ್ಣ ಡ್ಯಾಶ್, ಲಾಸ್ಟ್ ಹಿಯರಿಂಗ್ ಆದಮೇಲೆ ಒಂದು ಸಣ್ಣ ಡ್ಯಾಶ್, ಕಾಸ್ಡ್ ಬೈ ಮೆಡಿಸಿನ್ ಅದ್ರ ಮೇಲೆ ಒಂದು ಡ್ಯಾಶ್. He could not talk to the other children in the school. ಮತ್ತೊಂದು ಸಣ್ಣ ಡ್ಯಾಶ್. where the other children made fun of him. ನನ್ನ ಬಳಿ ಇದ್ದಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಬಂದಿರುವಂಥ ಕಲರ್ಸ್ ಆಫ್ ಸೈಲೆನ್ಸ್ಗೆ ಪಾಠಕ್ಕೆ ಸಂಬಂಧಪಟ್ಟಂಥ 2 ಅಂಕ 3 ಅಂಕ RC ಇರ್ಬೋದು, 2-3 ವಾಕ್ಯದಲ್ಲಿ ಇರ್ಬೋದು, 5-6 ವಾಕ್ಯದಲ್ಲಿ ಇರ್ಬೋದು, ಎಲ್ಲವನ್ನು ನಾನು ಬರೆಸೀನಿ. ನನಗೆ ಕೆಲವೊಂದು ಉತ್ತರಗಳನ್ನು ಬರೆಸೀನಿ, ಕೆಲವೊಂದು ಉತ್ತರಗಳನ್ನು ನಿಮಗೆ ಬರೀಲಿಕ್ಕೆ ಹೇಳೀನಿ. ಖಂಡಿತವಾಗಿ ಆ ವರ್ಕನ್ನು ನೀವು ಮಾಡ್ತೀರಿ ಅಂತ ಭಾವಿಸ್ತಾ, ನಾಳೆ ಮತ್ತೆ 7 ಗಂಟೆಗೆ ಆನ್ಲೈನ್ ಕ್ಲಾಸ್ನಲ್ಲಿ ನೀವು ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.